ಹಾಯ್ ಕನ್ನಡಿಗರು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಕಡೆ. ಟಿ ಸ್ವಾಮಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮನ್ನು ಬೆಳೆಸಿ ಆದಷ್ಟು ಬೇಗ ಫುಲ್ ಟೈಮ್ ಜಾಬ್ ಕರ್ಕೊಬಂದು ಈ ಕರ್ನಾಟಕ ರಾಜ್ಯದ ಸೇವೆ ಮಾಡೋದಕ್ಕೆ ಹಾಗೂ ಕಾಶ್ಮೀರಕ್ಕೆ ಹೋಗಿ ನನ್ನ ಚಾನಲ್ ಕೆಲಸ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಕನ್ನಡಿಗರಲ್ಲಿ ಕೈ ಮುಗಿದು ಬೇಡ್ಕೊಳ್ತೇನೆ. ಇವತ್ತು ನಾನು 4 ಗೋಡೆ ಮಧ್ಯೆ ಇರೋಕ್ಕೆ ಇಷ್ಟ ಇಲ್ಲ, ಆದರೆ ನಾನಿನ್ನು ಯೂಟ್ಯೂಬರ್ ಆಗಿಲ್ಲ. ಸದ್ಯದಲ್ಲಿ ಯೂಟ್ಯೂಬರ್ ಆಗುವ ಎಲ್ಲ ಆಗ್ತಾ ಇದ್ದೇನೆ. ಏನಾದರೂ ಒಂದು ಪಕ್ಷ ನಾನು ಯೂಟ್ಯೂಬರ್ ಆಗಿದ್ದು. ಇವತ್ತು ಕಾಶ್ಮೀರದಲ್ಲಿ ಸೈನಿಕರ ಜೊತೆಗೆ ಕೆಲಸ ಮಾಡ್ತಿತ್ತು ನನ್ನ ಟಿ ಸ್ವಾಮಿ ಯೂಟ್ಯೂಬ್ ಚಾನಲ್. ಇವತ್ತಲ್ಲ ಮುಂದೆ ನನ್ನ ಚಾನಲು ಈ ದೇಶಕ್ಕೋಸ್ಕರ ಸೇವೆ ಸಲ್ಲುತ್ತೆ, ಸೈನಿಕರ ಜೊತೆಗೆ ಸೇರಿ ಅನ್ನೋದು ಮಾತನ್ನು ಹೇಳ್ತಾ ಇದ್ದೇನೆ. ಕನ್ನಡಿಗರೇ, ನಾವು ಪರಿಣಾಮಕಾರಿಯಾಗಿ ಬದುಕಬೇಕು. ನನ್ನ ಚಾನಲು ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕು ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಅನ್ನೋದು ನನ್ನ ಆಸೆ ಇದೆ. ನಾನು ಸೈನಿಕರ ಜೊತೆಗೆ ಸೇರಿಕೊಂಡು ಕೆಲಸ ಮಾಡ್ತಾ ಇದ್ದೆ, ಆದರೆ ಆರ್ಥಿಕ ಮುಗ್ಗಟ್ಟು ಇನ್ನೂ ಯೂಟ್ಯೂಬರ್ ಆಗಿಲ್ಲ. ಆದಮೇಲೆ ಮುಂದೊಂದು ದಿನ ನಾನು ಸೈನಿಕರ ಜೊತೆಗೆ ಸೇರಿಕೊಂಡು ಮುಂದೆ ಯಾವುದೇ ಒಂದು ಪರಿಸ್ಥಿತಿಯಲ್ಲೂ ನಾವು ನನ್ನ ಚಾನಲ್ ಕೆಲಸ ಮಾಡುತ್ತೆ ಕಾಶ್ಮೀರಕ್ಕೆ ಹೋಗಿ ಅಂತ ಹೇಳ್ತಾ ಇವತ್ತು ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ 140 ಕೋಟಿ ಭಾರತೀಯರ ಪರವಾಗಿ ನಮ್ಮ ಸೈನಿಕರಿಗೆ ಧನ್ಯವಾದ, ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಯಾಕಂತಂದರೆ ಇಷ್ಟಕ್ಕೊಂದು ಕಠಿಣ ಪರಿಸ್ಥಿತಿಯಲ್ಲೂ ಅಲ್ಲಿ ಗಡಿ ಭಾಗದಲ್ಲಿ ನಿಂತ್ಕೊಂಡು ದೇಶಕ್ಕೋಸ್ಕರ ಕೆಲಸ ಮಾಡ್ತಕ್ಕಂಥ ಸೈನಿಕರು, ಹೋರಾಟ ಮಾಡ್ತಕ್ಕಂಥ ಸೈನಿಕರು 140 ಕೋಟಿ ಭಾರತೀಯರ ಪರವಾಗಿ ಭಾರತೀಯರಿಗೋಸ್ಕರ ಪ್ರಾಣವನ್ನು ಲೆಕ್ಕಿಸದೆ ಕೆಲಸ ಮಾಡ್ತಕ್ಕಂಥ ಯೋಧರು ಈ ದೇಶದ ಮಹಾತ್ಮರು. ಅವರಿಗೆ 140 ಕೋಟಿ ಜನರ ಶಕ್ತಿ, ಬೆಂಬಲ, ಸಪೋರ್ಟ್ ಇರುತ್ತೆ. ಯಾವುದೇ ಕಾರಣಕ್ಕೂ ಪಾಕಿಸ್ತಾನದ ದಾಳಿಗೆ ಹೆದರಬಾರ್ದು, ಬಡಿಲೇಬೇಕು. ಯಾಕಂತಂದರೆ ಪ್ರಪಂಚದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡೋದೇ ಪಾಕಿಸ್ತಾನದವರು, ಮುಸ್ಲಿಮರು. ಅಶಾಂತಿಯನ್ನು ಸೃಷ್ಟಿ ಮಾಡೋದು ಮುಸ್ಲಿಮರು. ದೇಶದಲ್ಲಿ ನೆಮ್ಮದಿಯನ್ನು ಹಾಳು ಮಾಡೋದು ಮುಸ್ಲಿಮರು. ಇಂಥ ಧರ್ಮದವರು, ಅವರ ಧರ್ಮ ಏನು ಹೇಳ್ಕೊಡುತ್ತೆ? ಕೊಲ್ಲು ಅಂತ ಹೇಳ್ಕೊಡುತ್ತೆ, ಭಯೋತ್ಪಾದಕನಾಗು ಅಂತ ಹೇಳ್ಕೊಡುತ್ತೆ. ಹಾಗಾಗಿ ಅವ್ರದ್ದೇನು ತಪ್ಪಿದೆ ಹೇಳಿ? ಧರ್ಮದ ತಪ್ಪಿದೆ ಅಲ್ಲ. ಕೊಲ್ಲು ಭಯೋತ್ಪಾದಕನಾಗು ಅಂತ ಹೇಳಿಕೊಡುವಂಥ ಧರ್ಮ ಇದು ಇಡೀ ಪ್ರಪಂಚಕ್ಕೆ ಮಾರಕ, ಪ್ರಪಂಚಕ್ಕೆ ಕೆಟ್ಟ ಧರ್ಮ. ಇದು ಶತಮಾನಗಳ ಕಾಲ ಪ್ರಪಂಚದಲ್ಲಿ ಹಿಂಸೆ, ಸಾವುಗಳನ್ನು ಮಾಡಿ ಬರ್ತಾ ಇದೆ ಈ ಧರ್ಮ. ಏನು ಹೇಳಬೇಕು ಇದಕ್ಕೆ? ಇವರಿಗೆ ತತ್ವ ಬೇರೆ, ಸಿದ್ಧಾಂತ ಬೇರೆ, ಧರ್ಮ ಬೇರೆ. ಇವರಿಗೆ ಸಾಯಿಸಿ ಕೊಂದು ಸಂತೋಷ ಪಡೋ ಧರ್ಮ ಯಾವುದನ್ನ ಇದ್ರೆ ಅದು ಇಸ್ಲಾಮಿಕ್ ಧರ್ಮ. ಅವ್ರು ಯಾರನ್ನೂ ನೆಮ್ಮದಿಗೆ ಇರೋಕ್ಕೆ ಬಿಡೋದಿಲ್ಲ. ಯಾವ ಜಗತ್ತಿನಾಗ ಯಾವ ದೇಶಗಳೂ ಪ್ರಪಂಚದಲ್ಲಿ ನೆಮ್ಮದಿಯಾಗಿ ಇರೋಕ್ಕೆ ಬಿಡೋದಿಲ್ಲ. ವಿನಾಕಾರಣ ಸಮಸ್ಯೆಯನ್ನು ಉಲ್ಬಣ ಮಾಡ್ತಾರೆ, ಕ್ರಿಯೇಟ್ ಮಾಡ್ತಾರೆ. ಇವತ್ತು ಮೋದಿ ಬಂದ ಮೇಲೆ ಭಾರತವನ್ನು ಬಲಿಷ್ಠವಾಗಿ ಮಾಡ್ತಾ ಇದ್ದಾರೆ. ಇವತ್ತಿನ ಒಂದು ಹೊಟ್ಟೆಕಿಚ್ಚಿಗೆ, ಪಾಕಿಸ್ತಾನದ ಹೊಟ್ಟೆಕಿಚ್ಚಿಗೆ ಕಾರಣ ನಾನೇ ಹೇಳ್ಬಿಡ್ತೀನಿ ಕೇಳ್ರಿ. ಇವತ್ತು ಭಾರತ ಬೆಳೀತಾ ಇದೆ, ಅದು ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ. ಹಿಂದೂಗಳೆಲ್ಲ ಒಗ್ಗಟ್ಟಾಗ್ತಾ ಇದ್ದಾವೆ ಮೋದಿ ಬಂದ ಮೇಲೆ, ಅದು ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ. ಹಿಂದೂ ರಾಷ್ಟ್ರವನ್ನು ಮೋದಿ ಬಲಿಷ್ಠವಾಗಿ ಕಟ್ತಾ ಇದ್ದಾರೆ, ಅದು ಹೊಟ್ಟೆ ಉರಿ ಅವರಿಗೆ. ಇವತ್ತು ನಾವು ಎಲ್ಲ ದೇಶಗಳ ಜೊತೆಗೆ ಚೆನ್ನಾಗಿದ್ದೇವೆ. ಎಲ್ಲ ದೇಶಗಳು ನಮ್ಮ ಒಂದು ಭಾರತದ ಒಂದು ಸನ್ನಡತೆ ನೋಡಿ ಎಲ್ಲರೂ ನಮಗೆ ಸ್ನೇಹಿತರಾಗ್ತಾ ಇದ್ದಾರೆ, ಸಪೋರ್ಟ್ ಮಾಡ್ತಾ ಇದ್ದಾರೆ. ಒಳ್ಳೆ ಸಂಬಂಧಗಳನ್ನು ಎಲ್ಲ ದೇಶಗಳ ಜೊತೆಗೆ ನಾವು ಇಟ್ಕೊಂಡಿದ್ದೇವೆ, ಅದು ಹೊಟ್ಟೆ ಉರಿ ಇವರಿಗೆ. ಇವ್ರ ಯೋಗ್ಯತೆಗೆ, ಪಾಕಿಸ್ತಾನದವ್ರ ಯೋಗ್ಯತೆಗೆ ಒಳ್ಳೆ ಹೆಸರು ತೆಗೆದುಕೊಳ್ಳಲ್ಲ, ಒಳ್ಳೆ ತಂದಲ್ಲೂ ಬದುಕೋದಿಲ್ಲ, ಯಾವ ದೇಶಗಳ ಜೊತೆಗೂ ಒಂದು ಒಳ್ಳೆ ಸಂಬಂಧ ಇಟ್ಕೊಂಡಿಲ್ಲ. ಹೊಟ್ಟೆ ಉರಿ, ಹೊಟ್ಟೆ ಕಿಚ್ಚು ಪಟ್ಕೊಂಡು ಇವ್ರ ಯೋಗ್ಯತೆಗೆ ಸ್ವತಂತ್ರ ಬೆಳೆಯೋಕ್ಕೂ ಆಗಲ್ಲ. ಇವರಿಗೆ ಬೆಳೆಯೋದು ನೋಡಿದ್ರೆ ಸಹಿಸ್ಕೊಳಕ್ಕೂ ಆಗಲ್ಲ. ಇದು ಇವತ್ತಿಗೆ ಪರಿಸ್ಥಿತಿ ಕಾರಣ. ಹಿಂದೂ ರಾಷ್ಟ್ರ ಪ್ರಬಲವಾಗಿ ಬೆಳೀತಾ ಇದೆ, ಎಲ್ಲ ದೇಶಗಳ ಜೊತೆಗೆ ಚೆನ್ನಾಗಿದೆ. ಇವತ್ತು ಕ್ರೀಡೆ, ಸಾಮಾಜಿಕ, ಧಾರ್ಮಿಕ ಎಲ್ಲ ರಂಗದಲ್ಲಿಯೂ ಭಾರತ ಅಭಿವೃದ್ಧಿ ಕಾಣ್ತಾ ಇದೆ. ಅದು ಅವ್ರಿಗೆ ಹೊಟ್ಟೆ ಉರಿ. ಮೋದಿ ಬಂದಾಗಿಂದ ಭಾರತದ ಹಣೆಬರವನ್ನು ಪಾಕಿಸ್ತಾನ ಕೊಟ್ಟಿಲ್ಲ, ತಪ್ಪಿಸ್ಬಿಟ್ಟಿದ್ದಾರೆ. ಇವಾಗ ಮೊದಲು ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಸತತವಾಗಿ 30-40 ವರ್ಷದಿಂದ ಈ ದೇಶದ ಕುಟುಂಬ ರಾಜಕಾರಣಿಗಳು ಮತ್ತು ಕಾಂಗ್ರೆಸ್ ಜೊತೆ ಸೇರಿಕೊಂಡು ಮುಸ್ಲಿಮರಿಗೆ ಸರ್ವಸ್ವತಂತ್ರ ಕೊಟ್ಬಿಟ್ಟಿದ್ರು. ಸರ್ವಸ್ವತಂತ್ರ ಅಂತಂದರೆ ನಮ್ಮ ದೇಶದ ಆಚಿನ ಮುಸ್ಲಿಮರಿಗೆ, ಪಾಕಿಸ್ತಾನದವರಿಗೆ ಸರ್ವಸ್ವತಂತ್ರ, ಆರ್ಥಿಕ, ವ್ಯಾವಹಾರಿಕ ಎಲ್ಲದರಲ್ಲೂ ಅವರು ಕಾಂಗ್ರೆಸ್ದವ್ರು ಮುಸ್ಲಿಮರಿಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ರು. ಅದಕ್ಕೆ ಅವರು ಇವತ್ತು ಈ ಮಟ್ಟಕ್ಕೆ ಬಲಿಯೋದಕ್ಕೆ ಕಾರಣ. ಮೋದಿ ಥರ ಮೊದಲಿಂದಲೂ ಸ್ವತಂತ್ರ ಬಂದಾಗಿಂದ
ಎಲ್ಲ ಪ್ರಧಾನಿಗಳು ಮೋದಿ ಥರ ಕೆಲಸ ಮಾಡಿದಿದ್ರೆ ಇಷ್ಟೊತ್ತಿಗೆ ಅವರು ಎಲ್ಲೋ ಇರ್ತಿದ್ರು. ಈ ಮಟ್ಟಕ್ಕೆ ಅವ್ರು ಧ್ವನಿ ಎತ್ತಿದ್ದಿಲ್ಲ. ಈಗಲಾದ್ರೂ ಭಾರತದೊಳಗೆ ಇರ್ತಕ್ಕಂಥ 140 ಕೋಟಿ ಜನರು ಹಿಂದೂಗಳೇ, ಹಿಂದೂ ರಾಷ್ಟ್ರನೇ. ಇವತ್ತು ಭಾರತದಲ್ಲಿ ಹಿಂದೂಗಳು ನಾವೆಲ್ಲ ಒಗ್ಗಟ್ಟಾಗಬೇಕಾಗಿದೆ. ಈ ರಾಜಕೀಯ ಪಕ್ಷಗಳು ಇವ್ರ ಓಟಿಗೋಸ್ಕರ ಧರ್ಮವನ್ನು ಧೂಳಿಪಟ ಮಾಡ್ತಾರೆ, ಸಿದ್ಧಾಂತವನ್ನು ಧೂಳಿಪಟ ಮಾಡ್ತಾರೆ. ಈ ದೇಶದ ದೊಡ್ಡ ಭಯೋತ್ಪಾದಕರು ಯಾರಪ್ಪ ಅಂತಂದರೆ ಕುಟುಂಬ ರಾಜಕಾರಣಿಗಳು. ಇವ್ರು ಏನು ಮಾಡ್ತಾರೆ? ಓಟಿಗೋಸ್ಕರ ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿ ಇದ್ದಾರೆ. ರಾಜ್ಯಕ್ಕೋಸ್ಕರ ಕೆಲಸ ಮಾಡ್ರಯ್ಯ ಅಂತ ನಾವು ಹೇಳಿದರೆ, ಅಂದರೆ ನಾವು ಕುಟುಂಬ ರಾಜಕಾರಣಿಗಳಂದರೆ, ಇವಾಗ ಮಮತಾ ಬ್ಯಾನರ್ಜಿ ಇದ್ದಾರಲ್ಲ ಕಲ್ಕತ್ತಾದಲ್ಲಿ, ಅವರು ಮುಸ್ಲಿಂ ಓಟ್ ಇಲ್ದಲೆ ಅವ್ರು ಗೆಲ್ಲಕ್ಕಾಗಲ್ಲ. ಮುಲಾಯಂ ಸಿಂಗ್ ಯಾದವ್ ಇವರೆಲ್ಲ ಏನಿದ್ದಾರೆ ಇವರು ಇವರು ಬಿಹಾರದಲ್ಲಿ ಲಾಲು ಪ್ರಸಾದ್ ಯಾದವ್ ಇವರೆಲ್ಲಿದ್ದಾರಲ್ಲ, ಇವರು ದೊಡ್ಡ ಭಯೋತ್ಪಾದಕರು. ಅಂದರೆ ಓಟಿಗೋಸ್ಕರ ಮುಸ್ಲಿಮರು ಓಟ್ ಜಾಸ್ತಿ ಇದ್ದಾವಲ್ಲಿ, ಅವ್ರ ಓಟಿಗೋಸ್ಕರ ಸ್ವತಂತ್ರವನ್ನು ಕೊಟ್ಟು ಕಾಂಗ್ರೆಸ್ ಜೊತೆಗೆ ಸೇರಿಕೊಂಡು 30-40 ವರ್ಷ ಆಡಳಿತ ಮಾಡಿ ಪಾಕಿಸ್ತಾನಕ್ಕೆ ಕಾಂಗ್ರೆಸ್ಸು ಭಾಳ ಸಪೋರ್ಟ್ ಮಾಡ್ತಾ ಇತ್ತು. ಯಾವುದೇ ಕಾರಣಕ್ಕೂ ಪಾಕಿಸ್ತಾನ ಕೆಟ್ಟದ್ದನ್ನು ಮಾಡಿದಾಗ ಕಾಂಗ್ರೆಸ್ ಕಠಿಣ ಕ್ರಮ ತೆಗೆದುಕೊಂಡಿರೋ ಉದಾಹರಣೆಗಳಿದಾವ. ವಾಜಪೇಯಿ ಬಂದ ಮೇಲೆ ಈ ಕಾರ್ಗಿಲ್ ಯುದ್ಧ ಮಾಡಿದ್ದು ಪಾಕಿಸ್ತಾನ ಮೇಲೆ. BJP ಗೌರ್ಮೆಂಟ್ ಯಾವಾಗ ಇರುತ್ತೋ ಅವಾಗ ಪಾಕಿಸ್ತಾನ ಮೇಲೆ ಹೊಡೆದು ಉಳಿಸ್ತಾ ಇದೆ, ಯುದ್ಧ ಮಾಡ್ತಾ ಇದೆ, ಅಟ್ಯಾಕ್ ಮಾಡ್ತಾ ಇದೆ. ಅವರಿಗೆ ನಮ್ಮ ಹಣೆ ಬರವನ್ನು ಬಿಟ್ಕೊಡ್ತಾ ಇರೋ. ಆದರೆ ಕಾಂಗ್ರೆಸ್ ಗೌರ್ಮೆಂಟ್ ಯಾವತ್ತಾದ್ರೂ ಪಾಕಿಸ್ತಾನ ಮೇಲೆ ಯುದ್ಧ ಮಾಡಿದೆಯಾ? ಪಾಕಿಸ್ತಾನ ಯಾವತ್ತಾದ್ರೂ ಅವ್ರಿಗೆ ಮಾಡುವ ಕೃತ್ಯಗಳಿಗೆ ವಿರೋಧ ವ್ಯಕ್ತಪಡಿಸಿದೆಯಾ? ಇಲ್ಲ. ಅಂದರೆ ಇವತ್ತು ಅವರು ಬಲಿಷ್ಠವಾಗಿ ಬೆಳೆಯೋದಕ್ಕೆ ಅವರೇ ಕಾರಣ. ವ್ಯಾವಹಾರಿಕವಾಗಿ ಭಾಳ ಒಂದು ಲೂಸ್ ಕೊಟ್ಬಿಟ್ಟಿದ್ರು ಅವ್ರಿಗೆ. ಯಾಕಂತಂದರೆ ಅಲ್ಲಿ ಕಾಂಗ್ರೆಸ್ಸಲ್ಲಿ ಭಾಳ ಮುಸ್ಲಿಂ ಮಿನಿಸ್ಟ್ರಿಗಳಿದ್ರಲ್ವಾ, ಹಂಗಾಗಿ ಇವಾಗ ಮೋದಿ ಬಂದ ಮೇಲೆ ಅದನ್ನೆಲ್ಲ ಕಟ್ ಮಾಡಿಬಿಟ್ಟಿದ್ದಾರೆ, ಬಾಲನೆಲ್ಲ ಕಟ್ ಮಾಡಿಬಿಟ್ಟಿದ್ದಾರೆ. ಪಾಕಿಸ್ತಾನಕ್ಕೆ ಹೋಗ್ತಕ್ಕಂಥ ಅಕ್ರಮ ಇನ್ಕಮ್ ಏನಿತ್ತಲ್ಲ ಕಾಂಗ್ರೆಸ್ ಟೈಮಲ್ಲಿ, ಅದೆಲ್ಲ ಬಂದ್ ಮಾಡಿಬಿಟ್ಟಿದ್ದಾರೆ. ಅದು ಇವರಿಗೆ ಹೊಟ್ಟೆ ಕಿಚ್ಚು. ಇವತ್ತು ನಾನು ಅವಾಗಲೇ ಹೇಳಿದ್ನಲ್ವ, ಎಲ್ಲ ರಂಗದಲ್ಲೂ ನಾವು ಹಿಂದೂಗಳು ಒಗ್ಗಟ್ಟಾಗಿ ಹಿಂದೂ ರಾಷ್ಟ್ರ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ, ಆರ್ಥಿಕವಾಗಿ ದೊಡ್ಡ ಮಟ್ಟದಲ್ಲಿ ಹೋಗ್ತಾ ಇದೆ, ಸಾಮಾಜಿಕ ಧಾರ್ಮಿಕ ನ್ಯಾಯ ಎಲ್ಲದರಲ್ಲೂ, ಕ್ರೀಡೆ ಎಲ್ಲದರಲ್ಲೂ ಭಾರತ ಬೆಳೀತಿದೆ. ಅದನ್ನು ನೋಡಿ ಹೊಟ್ಟೆ ಕಿಚ್ಚು ಅವರಿಗೆ. ಇವ್ರ ಯೋಗ್ಯತೆಗೆ ನೆಟ್ಟಗೆ ಬದುಕೋದು ಗೊತ್ತಿಲ್ಲ. ಸಾಯಿಸೋದು, ನಗೋದು, ಸಂತೋಷ ಪಡೋದು, ಇದೇ ಇವ್ರ ಕೆಲಸ. ಕೊಂದು ಸಂತೋಷ ಪಡುವಂಥ ಅವ್ರ ಧರ್ಮನೇ ಹೇಳುತ್ತೆ ಅಂದಮೇಲೆ ಇವ್ರೇನು ಮಾಡ್ತಾರೆ? ಮಹಾತ್ಮ ಗಾಂಧೀಜಿಯವರು ಹೇಳ್ಕೊಟ್ಟಿದ್ದಾರೆ ಅಂತ ನಾವು ಸುಮ್ಮನೆ ಇದ್ದಿದ್ದು. ಇವಾಗ ಅಹಿಂಸೆ ಅಂದ್ಕೊಂಡು ನಾವು ಇವತ್ತು ಈ ಮಟ್ಟಕ್ಕೆ ಬಂದಿದ್ದೇವೆ. ಸ್ವಲ್ಪ ಅಹಿಂಸೆನ ಸೈಡ್ ಲೈನ್ ಮಾಡಿಬಿಟ್ಟು ಹಿಂಸೆನ ತೆಗೆದುಕೊಬರ್ಬೇಕಾಗುತ್ತೆ. ಅಂದರೆ ಕೇರೆ ಮಾಡಬಾರ್ದು. ಇಂಥ ಪರಿಸ್ಥಿತಿಯಲ್ಲಿ ಎಲ್ಲವನ್ನೂ ಅಹಿಂಸೆನ ಸ್ವಲ್ಪ ಸೈಲೆಂಟ್ ಮಾಡಿ ಹಿಂಸೆನೇ ಸ್ಟಾರ್ಟ್ ಆಗಬೇಕಾಗಿತ್ತು. ಅಯ್ಯೋನ್ ಹಾಕೋ ಹೋಗ್ಬಾರ್ದು ಅವ್ರಿಗೆ. ಏನು ಇವತ್ತು ಎಷ್ಟು ಹೊಡೆತ ಬಿದ್ದಿದೆ, 2 ರಾಷ್ಟ್ರಗಳಿಗೆ ಹೊಡೆತ ಬಿದ್ದಿದೆ. ವ್ಯವಹಾರಗಳೆಲ್ಲ ನಿಂತ್ಕೊಂಡೋಗಿದೆ, ಕ್ರೀಡೆಗಳು ನಿಂತ್ಕೊಂಡೋಗಿದೆ, ಎಲ್ಲ ಚಟುವಟಿಕೆಗಳು ನಿಂತ್ಕೊಂಡೋಗಿದೆ. ಈ ಥರ ಅಶಾಂತಿಯನ್ನು ಕ್ರಿಯೇಟ್ ಮಾಡೋದು, ಯುದ್ಧ ಮಾಡೋದು, ಈ ಪಾಕಿಸ್ತಾನ ಮಾಡೋ ಅಲ್ಕ ಕೆಲಸದಿಂದ ಎಲ್ಲ ಆರ್ಥಿಕ ಹೊಡೆತ 2 ರಾಷ್ಟ್ರಗಳಿಗೆ ಬೀಳುತ್ತೆ. ಅದು ಅರ್ಥ ಮಾಡ್ಕೋಬೇಕಲ್ಲ. ನಾವು ಪಾಕಿಸ್ತಾನ ಮೇಲೆ ಭಾರತ ದಾಳಿ ಮಾಡೋದ್ರಲ್ಲಿ ಒಂದು ಕಾರಣಗಳಿದ್ದಾವೆ. ಯುದ್ಧಕ್ಕೆ ಹೋಗೋದ್ರಲ್ಲಿ ಪಾಕಿಸ್ತಾನದ ಮೇಲೆ ನಾವು ದಾಳಿ ಮಾಡೋದ್ರಲ್ಲಿ ಕಾರಣಗಳಿದ್ದಾವೆ. ಆದರೆ ಪಾಕಿಸ್ತಾನ ಭಾರತದ ಮೇಲೆ ದಾಳಿ ಮಾಡೋದಕ್ಕೆ ಕಾರಣಗಳೇ ಇಲ್ಲ. ಸುಮ್ಮನೆ ಅಮಾಯಕ ನಾಗರಿಕ ಜನರನ್ನು ಕೊಲ್ತಾರೆ ಬಂದಷ್ಟೇ, ಇನ್ನೇನು ಮಾಡಲ್ಲ ಅವರು. ನಾವೇನಾದ್ರೂ ಭಾರತ ದೇಶದವರು, ಭಾರತೀಯರು ಉಗ್ರಗಾಮಿಗಳನ್ನು ಹುಟ್ಟಾಕ್ತಾ ಇದ್ದೀವ? ನಮ್ಮ ದೇಶದಲ್ಲಿ ಉಗ್ರಗಾಮ ನೆಲೆಗಳಿದ್ದಾವ? ನಮ್ಮ ದೇಶದಲ್ಲಿ ಉಗ್ರಗಾಮಿ ಅಡಗಟ್ಟು ತಾಣಗಳಿದ್ದಾವ? ಇಲ್ಲ. ನಾವು ಹುಟ್ಟಾಕ್ತಾ ಇದ್ದೀವ? ಇಲ್ಲ. ಮತ್ತು ಯಾರು ಮಾಡ್ತಾ ಇದ್ದಾರೆ? ಪಾಕಿಸ್ತಾನದಾಗ ಮಾಡ್ತಾ ಇದ್ದಾರೆ. ಉಗ್ರಗಾಮಿಗಳನ್ನು ರಕ್ಷಣೆ ಮಾಡಿ, ಪೋಷಣೆ ಮಾಡಿ, ಆರ್ಥಿಕ ಬೆಂಬಲ ಕೊಟ್ಟು ಅವರನ್ನು ಉಗ್ರ ಸಂಘಟನೆಗಳನ್ನು ದೇಶದೊಳಗೆ ಇಟ್ಕೊಂಡು ಬೆಳೆಸ್ತಕ್ಕಂಥ ಪಾಕಿಸ್ತಾನಕ್ಕೆ ಭಾರತದ ಮೇಲೆ ದಾಳಿ ಮಾಡೋ ಯಾವ ನೈತಿಕ ಯೋಗ್ಯತೆಯೂ ಇಲ್ಲ. ಅವರಿಗೆ ನೈತಿಕತೆಯೂ ಇಲ್ಲ, ಯೋಗ್ಯತೆಯೂ ಇಲ್ಲ. ಇದನ್ನು ಎಲ್ಲ ದೇಶದವರು ಅರ್ಥ ಮಾಡ್ಕೋಬೇಕು. ಇದಕ್ಕೆ ಮೂಲ ಕಾರಣ ಯಾವುದು? ಭಾರತ ಪಾಕಿಸ್ತಾನ ಯುದ್ಧ ನಡೆಯೋದಕ್ಕೆ ಇಲ್ಲಿ ಒಂದು ಅಶಾಂತಿಯನ್ನು ಉಂಟಾಗೋದ ಕಾರಣ ಅಂತ ಎಲ್ಲ ದೇಶದವರು ಅರ್ಥ ಮಾಡ್ಕೋಬೇಕು. ಸಮಸ್ಯೆ ಹುಟ್ಟಾಕದೇ ಪಾಕಿಸ್ತಾನದವರು. ಹೊಟ್ಟೆ ಕಿಚ್ಚು ಅವ್ರಿಗೆ. ನೀವು ಉಗ್ರಗಾಮಿಗಳನ್ನು ರಕ್ಷಣೆ ಪೋಷಣೆ ಮಾಡ್ತಿರೋದು ನಿಮ್ಮ ದೇಶದೊಳಗಡೆ, ಉಗ್ರಗಾಮಿಗಳನ್ನು ಇಟ್ಕೊಂಡಿರೋದು ನಿಮ್ಮ ದೇಶದೊಳಗಡೆ, ಉಗ್ರಗಾಮಿಗಳ ಫ್ಯಾಕ್ಟ್ರಿಗಳನ್ನು ಇಟ್ಕೊಂಡಿರೋದು ಪಾಕಿಸ್ತಾನ.
ನಮ್ಮ ಭಾರತದೊಳಗಡೆ ನಾವು ಉಗ್ರಗಾಮಿಗಳು ಯಾರನ್ನೂ ಬೆಳೆಸಿಲ್ಲಲ್ಲ. ಭಾರತನ ಅಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೇವಲ್ಲ. ಒಬ್ಬರನ್ನು ಕೊಲ್ಲೋದು ಪಾಕಿಸ್ತಾನದ ಸಿದ್ಧಾಂತ, ಒಬ್ಬರಿಗೆ ಲೈಫ್ ಕೊಡೋದು ಭಾರತದ ಸಿದ್ಧಾಂತ. ಕೊಂದು ಸಂತೋಷ ಪಡುವ ರಕ್ತ ಹಿಂದೂಗಳದಲ್ಲ, ಕೊಂದು ಸಂತೋಷ ಪಡುವ ರಕ್ತ ಮುಸ್ಲಿಂ ಪಾಕಿಸ್ತಾನದವ್ರದ್ದು. ಇವಾಗ ಏನು ಮಾಡಬೇಕು ನಾವು? ಯಾವನಿಗೆ ಎದುರಂಗಿಲ್ಲ, ಯುದ್ಧ ನಡೀಲೇಬೇಕು, ಹೊಡಿಲೇಬೇಕು ಅವ್ರಿಗೆ, ಅಷ್ಟೇ. ಎರಡರಾಗೊಂದು ಆಗೋಗ್ಬಿಡಲಿ. ಅವರು ಮುಸ್ಲಿಂ ರಾಷ್ಟ್ರ ಎಷ್ಟೇ ಇರಲಿ, ಅದು ನಮ್ಗೆ ಗೊತ್ತಿಲ್ಲ. ಇದು ಹೋಗ್ಲಿ ಅಂತ ಸ್ವತಂತ್ರ ಬಂದಾಗ ಇದು ಮಾಡಿದರೆ ಜಾಸ್ತಿ ಆಗ್ತಾ ಇದೆ ಈ ಪಾಕಿಸ್ತಾನದವ್ರದ್ದು. ಇದು ಎಲ್ಲ ದೇಶಗಳು ಅರ್ಥ ಮಾಡ್ಕೋಬೇಕು. ನಿಮ್ಮ ಯೋಗ್ಯತೆಗೆ ನಿಮ್ಮ ದೇಶದೊಳಗಡೆ ಇರತಕ್ಕಂಥ ಉಗ್ರಗಾಮಿಗಳನ್ನು ಹುಟ್ಟಾಕುವ ಪಾಕಿಸ್ತಾನದ ಫ್ಯಾಕ್ಟ್ರಿಗಳು ಫಸ್ಟ್ ಆ ಧರ್ಮದ ಸಿದ್ಧಾಂತ ಸರಿ ಇಲ್ಲ ಅಂತ ಹೇಳ್ತಾ, ಮತ್ತು ನಮಗೆ ತುಂಬ ಸೈನಿಕರಿಗೆ ಸಪೋರ್ಟಾಗಿ ಭಾರತೀಯರು ನಿಂತ್ಕೊಂಡಿದ್ದೇವೆ. ಯಾವುದಕ್ಕೂ ಮೋದಿಯವರು ಬಗ್ಗೋ ಅವಶ್ಯಕತೆ ಇಲ್ಲ. ಮೋದಿಯವರು ಭಾರತ ಏನಂತ ನಾವು ಆಲ್ರೆಡಿ ಉತ್ತರ ಕೊಟ್ಟಿದ್ದೇವೆ. ನಾವು ನಿಮ್ಮ ದೇಶಕ್ಕೆ ಬಂದು 25 ಜನ 30 ಜನ ಕೊಂದುಬಿಟ್ಟು ಸಂತೋಷ ಪಡೋ ದೊಡ್ಡ ವಿಷಯ ಅಲ್ಲ. ಆದರೆ ನಮ್ಮ ಹಿಂದೂ ಧರ್ಮ ಅದೇ ನಮಗೆ ಹೇಳ್ಕೊಟ್ಟಿಲ್ಲ. ಅಹಿಂಸೆ ಅಂತ ನಮ್ಮ ಹಿಂದೂ ಧರ್ಮ ಹೇಳ್ಕೊಟ್ಟಿದೆ. ಒಬ್ಬರನ್ನು ಕೊಲ್ಲಬೇಡ ಅಂತ ಹಿಂದೂ ಧರ್ಮ ಹೇಳ್ಕೊಟ್ಟಿದೆ. ಈ ಸಿದ್ಧಾಂತದ ಪ್ರಕಾರ ಭಾರತ ನಡೀತಾ ಇದೆ. ಈ ಪಾಕಿಸ್ತಾನಕ್ಕೆ ಯಾವ ಸಿದ್ಧಾಂತ ಇದೆ? ಕೊಂದು ಸಂತೋಷ ಪಡುವ ರಾಷ್ಟ್ರ ಅದು. ಹಾಗಾಗಿ ಇವರ ಬಾಲವನ್ನು ಯುದ್ಧ ಇನ್ನೂ ಚೆನ್ನಾಗಿ ಮಾಡಬೇಕು. ಇನ್ನೂ ಯುದ್ಧ ಸರಿಯಾಗಿ ಇನ್ನೊಂದು ತಿಂಗಳು ನಡೆದ್ರೂ ಪರವಾಗಿಲ್ಲ. ಅವರ ಆರ್ಥಿಕವಾಗಿ ಕುಗ್ಗೋಗ್ಬೇಕು. ಭಾರತ ಯುದ್ಧ ಮಾಡಬೇಕು ಅವರಿಗೆ. ಅವನ ಯಾರ ಪಾಕಿಸ್ತಾನ ಪ್ರಧಾನಿ ಮಾತಾಡ್ತಾವನೆ, ಭಾರತ ನಾವು ಸುಮ್ಮನೆ ಬಿಡೋದಿಲ್ಲ ಅಂತ. ನಿನ್ನ ದೇಶದೊಳಗಡೆ ಜನಗಳನ್ನ ಅಟ್ಟಿಗಿಟ್ಕೊಳ್ಳಯ್ಯ. ನಿನ್ನ ದೇಶದೊಳಗಡೆ ಉಗ್ರಗಾಮಿಗಳು ಬೆಳೆಸಿರೋ ಅಯೋಗ್ಯ ನೀನು. ನಮ್ಮ ದೇಶದ ಬಗ್ಗೆ ಮಾತಾಡೋ ಅಧಿಕಾರ ನಿನಗೇನಿದೆ? ನಾವು ಬಂದಿದ್ವಾ ಪಾಕಿಸ್ತಾನದೊಳಗಡೆ ಬಂದು ನಾವು 26 ಜನ ಕೊಂದ್ಬಿಟ್ಟು ಇದೇನು ಮಾಡಿದಿರಾ? ಹಿಂದೂ ರಾಷ್ಟ್ರ ಮಾಡಿದ್ಯಾ? ಇಲ್ಲ. ನೀವೇ ತಾನೇ ಕಾಶ್ಮೀರಕ್ಕೆ ಬಂದುಬಿಟ್ಟು 26 ಜನ ಸಾಯಿಸಿ ವಿಧಿವೆ ಮಾಡಿದ್ದು ಅಯೋಗ್ಯರು ನೀವೇ ತಾನೇ ಪಾಕಿಸ್ತಾನದವರು. ನಿಮ್ಮ ಧರ್ಮ ಇದೇ ಹೇಳ್ಕೊಟ್ಟಿದ್ದೀವಿ ನಿಮಗೆ. ನಿಮಗೆ ಕೊಂದು ವಿಧಿವೆ ಮಾಡಿ ಸಂತೋಷ ಪಟ್ರು ಅಂತ. ನಿಮ್ಮ ಹೆಣ್ಮಕ್ಳು ವಿಧಿವೆ ಮಾಡಿ ನೀವು ಸುಮ್ಮನೆ ಇರ್ತೀವ? ನಿಮ್ಮ ಧರ್ಮಕ್ಕೆ ಯಾವ ಸಿದ್ಧಾಂತನಿಲ್ಲ, ತತ್ವನಿಲ್ಲ. ಇಂಥ ಅಯೋಗ್ಯ ನನ್ನ ಮಕ್ಳಿಗೆ ಎಷ್ಟು ಹೇಳಿದ್ರು ಅಷ್ಟೇ. ಹಾಗಾಗಿ ಸೈನಿಕರು ಯಾವುದೇ ಕಡೆಗೆ ಹೆದರಬಾರ್ದು. ಮೋದಿ ಅವರಿಗೆ ಸಪೋರ್ಟಾಗಿ 140 ಕೋಟಿ ಜನರು ಇದ್ದೇವೆ. ನಾವು ಇನ್ನೂ ಭಾರತ ದೊಡ್ಡ ಹಿಂದೂ ರಾಷ್ಟ್ರವಾಗಿ ಬೆಳಿಬೇಕಂದ್ರೆ ಮೋದಿಯವರು ಕಂಟಿನ್ಯೂ ಆಗಬೇಕು. ಆವಾಗಲೇ ಇವ್ರನ್ನ ಹುಟ್ಟಾಡಕ್ಸೋದು. ಮೋದಿಯಿಂದ ಮಾತ್ರ ಹುಟ್ಟಾಡಕ್ಸೋಕ್ಕೆ ಸಾಧ್ಯ. ಹಾಗಾಗಿ ಇವತ್ತು ಇಂಥ ಟೈಮಲ್ಲಿ ಈ ಕೆಲವು ರಾಜಕಾರಣಿಗಳು ಎಲ್ಲರೂ ಒಗ್ಗಟ್ಟಾಗಬೇಕು. ಇಂಥ ಟೈಮಲ್ಲಿ ದೇಶ ಒಡೆಯೋ ಕೆಲಸನ, ರಾಜ್ಯ ಒಡೆಯೋ ಕೆಲಸನ, ಧರ್ಮ ಒಡೆಯೋ ಕೆಲಸನ ಈ ಭಾರತದೊಳಗಿರ್ತಕ್ಕಂಥ ಭಯೋತ್ಪಾದಕರು ಆಗಿರ್ತಕ್ಕಂಥ ಕೆಲವು ರಾಜಕಾರಣಿಗಳು, ಕೆಲವು ಅಧಿಕಾರಿಗಳು ನಿಲ್ಲಿಸಬೇಕು. ಇವತ್ತೇನು ಕೆಲವು ರಾಜಕಾರಣಿಗಳು ದೇಶನ ಹಾಳು ಮಾಡಿದಿರಲ್ಲ, ನೀವೇನು ಕೆಲಸ ಮಾಡ್ತೀರಂತ ನನಗೆ ಗೊತ್ತಿದೆ. ಹಾಗಾಗಿ ಇದು ದೇಶದ್ರೋಹಿ ಕೆಲಸ ಮಾಡೋದನ್ನ ಭಾರತದೊಳಗಡೆ ಇರೋರಿಗೆ ಫಸ್ಟ್ ಟಾರ್ಗೆಟ್ ಮಾಡಬೇಕು. ಅವಳು ಪೋಸ್ಟ್ ಮಾಡಿದಾಳಲ್ಲ, ಪಾಕಿಸ್ತಾನದ ಪರವಾಗಿ ಪೋಸ್ಟ್ ಮಾಡಿದಾಳಲ್ಲ, ಹುಡುಕಿ ಎನ್ಕೌಂಟರ್ ನಡೆಸಬೇಕು ಸಿದ್ದರಾಮಯ್ಯ ಗೌರ್ಮೆಂಟು. ಅಂದರೆ ಹಿಂಸೆ ಜಾಸ್ತಿ ಆಗಬೇಕು, ಅಹಿಂಸೆ ಕಮ್ಮಿ ಆಗಬೇಕು. ಅವಾಗ ಭಯಭಕ್ತಿ ಹುಟ್ಟುತ್ತೆ. ನಮ್ಮ ದೇಶದಲ್ಲಿ ಇದ್ಕೊಂಡು ನಮ್ಮ ದೇಶದ ವಿರುದ್ಧವಾಗಿ ಮಾತಾಡಿ, ಪಾಕಿಸ್ತಾನದಲ್ಲಿ ಪರವಾಗಿ ಮಾತಾಡಿ, ನಮ್ಮ ದೇಶದೊಳಗಡೆ ಅನ್ನ ತಿಂದು ನಮ್ಮ ದೇಶದೊಳಗಡೆ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡೋರು ಯಾರೇ ಇದ್ರೂ ಎನ್ಕೌಂಟರ್ ಹೊಡೆದು ಬಿಡಬೇಕು. ಯಾಕಂದರೆ ನಾವು ಆ ಅಹಿಂಸೆಯಿಂದ ಸ್ವಲ್ಪ ತೆಗೆದು ಬಿಸಾಕಿ ಹಿಂಸೆಗೆ ಬರಬೇಕಾಗುತ್ತೆ. ಅವಾಗ ಭಯಭಕ್ತಿ ಬರ್ತದೆ. ಹಿಂದೂ ಕಾರ್ಯಕರ್ತರನ್ನ ಹೊಡಿತಾ ಇದ್ದಾರೆ, ಅವರು ಇಲ್ಲಿಂದ ಲಿಂಕ್ ಇರುತ್ತೆ. ಇವತ್ತು ಉಗ್ರಗಾಮಿ ಸಂಘಟನೆಗಳನ್ನು ಹುಟ್ಟುಹಾಕುವಂಥ ಮುಸ್ಲಿಂ ಧರ್ಮ, ಉಗ್ರಗಾಮಿ ಸಂಘಟನೆಗಳನ್ನು ಹುಟ್ಟುಹಾಕುವಂಥ ಮುಸ್ಲಿಂ ರಾಷ್ಟ್ರಗಳು, ನಿಮಗೆ ಯಾವ ಯೋಗ್ಯತೆ ಇದೆ? ನಿಮಗೆ ಬೇರೆ ದುಡ್ಕೊಂತಿನ ಜಾಬ ಇದೆಯಲ್ಲ. ಅದರಿಂದ ಇವತ್ತು ಏನು ಕನ್ನಡ ಸಂಘಟನೆಗಳು ಹುಟ್ಕೊಂಡಿದ್ದಾವಲ್ಲ, ನಾವು ಹುಟ್ಟಾಕಿದ್ದೇವಲ್ಲ, ಅದೇ ಥರ ಅವರು ಉಗ್ರಗಾಮಿ ಸಂಘಟನೆಗಳಂತ ಹುಟ್ಕೊಂಡಿದ್ದಾವೆ. ಇದು ದೊಡ್ಡ ತಪ್ಪಲ್ವಾ? ಇದಕ್ಕೆ ವಿಶ್ವಸಂಸ್ಥೆ ಬರಬೇಕು. ಇವಾಗ ಇಂಥ ಟೈಮಲ್ಲಿ ಬಂದು ಈ ಉಗ್ರಗಾಮಿ ಸಂಘಟನೆಗಳನ್ನು ಯಾವಾಗ ಹುಟ್ಟಾಗ್ತದೇನೋ ಅಂಥವನನ್ನು, ಉಗ್ರಗಾಮಿ ಸಂಘಟನೆಗಳನ್ನು ಬ್ಯಾನ್ ಮಾಡಬೇಕು. ಅವ್ರಿಗೇನು ಮಾಡ್ತಾರೆ, ಮುಸ್ಲಿಂ ರಾಷ್ಟ್ರಗಳು ದುಡ್ಡು ಕೊಡ್ತಾರೆ, ಫಂಡು ರಿಲೀಸ್ ಮಾಡ್ತಾರೆ. ಇವರೇನು ಮಾಡ್ತಾರೆ, 15-20 ಜನ ಸಾಯಿಸ್ಬಿಟ್ಟು ಅದರಿಂದ ಬರ್ತಕ್ಕಂಥ ದುಡ್ಡನ್ನ ಜೀವನ ಮಾಡ್ತಾರೆ. ಅಂದರೆ ಅದೊಂದು ಜಾಬ್ ಆಗಿದೆ. ಉಗ್ರಗಾಮ ಅನ್ನೋದು ಜಾಬ್ ಆಗಿದೆ.
ಉಗ್ರಗಾಮ ಸಂಘಟನೆ ಕಟ್ಟು ಅಂತ ನಿಮ್ಮ ಧರ್ಮ ಹೇಳ್ಕೊಟ್ಟಿದ್ಯಾ? ಉಗ್ರಗಾಮಿ ಸಂಘಟನೆಗಳನ್ನ ಕಟ್ಟು ಅಂತ ನಮ್ಮ ಭಾರತ ಹೇಳ್ಕೊಟ್ಟಿಲ್ಲ. ನಮ್ಮ ಭಾರತದೊಳಗಡೆ ನಾವು ಯಾರಾದರೂ ಒಬ್ಬ ಉಗ್ರಗಾಮಿಯನ್ನು ಬೆಳೆಸಿದ್ದೀವ? ಬೆಳೆಸಿಲ್ಲ, ಬೆಳೆಸೋದೇ ಇಲ್ಲ. ನಾವು ಬೇರೆ ತಂಟಿಗೆ ಹೋಗೋದಿಲ್ಲ, ನಮ್ಮ ತಂಟಿಗೆ ಬಂದರೆ ಬಿಡೋದೇ ಇಲ್ಲ. ಹಂಗೆ ಇವತ್ತು ಮೋದಿಯವರಿಗೆ ಫುಲ್ ಸಪೋರ್ಟಾಗಿ ನಾವು ನಿಂತ್ಕೊಂಡಿದ್ದೇವೆ. ಈ ಮೋದಿ ಬಂದಾಗಿಂದ ಪಾಕಿಸ್ತಾನದಾಗ ಹುಟ್ಟು ಅಡಗಿದೆ. ಅದು ಹೇಳಿದ್ನಲ್ಲ, ಕಾಂಗ್ರೆಸ್ಸು ಮತ್ತು ಕುಟುಂಬ ರಾಜಕಾರಣಿಗಳು ಈ ದೇಶದಲ್ಲಿ ಮುಸ್ಲಿಮರಿಗೆ ಓಟಿಗೋಸ್ಕರ ಅವ್ರಿಗೆ ಸರ್ವ ಸ್ವತಂತ್ರವನ್ನು ಕೊಟ್ಬಿಟ್ಟಿದ್ರು 30-40 ವರ್ಷ. ಬಲಿಷ್ಠ ಹಿಂದೂ ರಾಷ್ಟ್ರ ಕಟ್ಟುವಲ್ಲಿ ಕಾಂಗ್ರೆಸ್ ಕೈಲಿ ಆಗಲಿಲ್ಲ. BJP ನರೇಂದ್ರ ಮೋದಿ ಮಾಡಿದರು. ಅದು ಹೊಟ್ಟೆ ಕಿಚ್ಚು ಅವರಿಗೆ. ಎಲ್ಲ ಭಾಳಷ್ಟು ಹಣಕಾಸಿನ ವ್ಯವಹಾರಗಳು ಪಾಕಿಸ್ತಾನಕ್ಕೆ ಹೊಡೆತ ಬಿದ್ದಿದೆ. ಭಾರತದಿಂದ ಸಿಗ್ತಕ್ಕಂಥ ಅಕ್ರಮ ಹಣಕಾಸಿನ ವ್ಯವಹಾರಗಳನ್ನು ಮೋದಿ ಕಟ್ ಮಾಡಿದರು. ಅದು ಅವ್ರಿಗೆ ಹೊಟ್ಟೆ ಉರಿ. ನಾವೇನು ಪಾಕಿಸ್ತಾನ ತಂಟೆಗೆ ಹೋಗಿಲ್ಲ. ನಮ್ಮ ಪಾಡಿಗೆ ನಾವು ನಮ್ಮ ಭಾರತ ದೇಶದ ಒಳಗಡೆ ಕೆಲಸ ಮಾಡ್ಕೊಂಡಿದ್ರು. ನಮ್ಮ ದೇಶದ ಆಡಳಿತವನ್ನು ಸರಿ ಮಾಡ್ತಾ ಇದ್ದಾರೆ ಮೋದಿಯವರು. ಅಷ್ಟು ಬಿಟ್ಟರೆ ಬೇರೆಯವ್ರ ಸದ್ದಿಗೆ ಹೋಗಿಲ್ಲ. ಆದರೆ ಕಾಲು ಕೆರ್ಕೊಂಡು ಜಗಳಕ್ಕೆ ಬರೋ ಈ ಪಾಕಿಸ್ತಾನಕ್ಕೆ ಎದುರುವಂಥ ಅವಶ್ಯಕತೆ ಇಲ್ಲ. ಇವತ್ತು ಪ್ರಾಣನೇ ಪಣಕ್ಕಿಟ್ಟು ಸೈನಿಕರು ಉಗ್ರಗಾಮಿಗಳ ವಿರುದ್ಧ ಬಾರ್ಡ್ರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇದು ನಮಗೆ ಹೆಮ್ಮೆ. ಎಲ್ಲ ಭಾರತೀಯರ ಪರವಾಗಿ ನಾವೆಲ್ಲ ನಿಮ್ಮ ಸಪೋರ್ಟ್ ಆಗಿರ್ತೀವಿ ಅಂತ ಸೈನಿಕರಿಗೆ ಮತ್ತೊಮ್ಮೆ ಕೇಳ್ಕೊಳ್ತಾ ಇವತ್ತು ವಿಡಿಯೋ ಮುಗಿಸ್ತೀನಿ. ಕಡೆಗೆ ನಮಸ್ಕಾರ. ಟಿ ಸ್ವಾಮಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹೇಳ್ತೀನಲ್ಲ, ನನ್ನ ಚಾನಲ್ಲು ಕಾಶ್ಮೀರದಾಗ ಇರ್ತಿತ್ತು, ಗಡಿ ಭಾಗದಲ್ಲಿ ಇರ್ತಿತ್ತು. ಇಲ್ಲಿ ಕೂತ್ಕೊಂಡು ಮಾತಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಎಫೆಕ್ಟಿವಿಟಿಯಾಗಿ ಕೆಲಸ ಮಾಡಬೇಕು ಅನ್ನೋದು ನನ್ನ ಚಾನಲಿನ ಉದ್ದೇಶ ಇದೆ. ಮಾಡೇ ಮಾಡುತ್ತೆ, ಬಿಡೋದಿಲ್ಲ. ಕಾರ್ಗಿಲ್ ಯುದ್ಧ ಮಾಡಿದ್ದು BJP ಸರ್ಕಾರ ಇದ್ದಾಗ ವಾಜಪೇಯಿ, ಮೋದಿ ಮಾಡ್ತಿರೋ ಯುದ್ಧನೂ BJP ಸರ್ಕಾರ ಇದ್ದಾಗನೇ. ಅಂದರೆ ಇದರಿಂದ ಮಾತ್ರ ಹಿಂದೂ ರಾಷ್ಟ್ರ ಉಳಿಯೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಇವತ್ತು ಬೇಡ, ಓಟಿನ ಬಗ್ಗೆ ಮಾತಾಡೋದು ಬೇಡ, ಸರಿ ಇರೋದಿಲ್ಲ ಇಂಥ ಟೈಮಲ್ಲಿ ಅಂತ ಹೇಳ್ತಾ ಇವತ್ತು ವಿಡಿಯೋ ಮುಗಿಸ್ತೀನಿ. ಕಡೆಗೆ ನಮಸ್ಕಾರ. ಟಿ ಸ್ವಾಮಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮನ್ನು ಸ್ವಲ್ಪ ಬೆಳೆಸ್ರಿ. ಆದಷ್ಟು ಬೇಗ ಜಾಸ್ತಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಾಶ್ಮೀರಕ್ಕೆ ಹೋಗಿ ನನ್ನ ಚಾನಲ್ ಕೆಲಸ ಮಾಡ್ಕೊಂಡು ಅವಕಾಶ ಮಾಡಿಕೊಡಿ ಅಂತ ಮತ್ತೊಮ್ಮೆ ಕನ್ನಡಿಗರಲ್ಲಿ ಬೇಡ್ಕೊಳ್ತೀವಿ. ಇವತ್ತು ವಿಡಿಯೋ ಮುಗಿಸ್ತೀನಿ. ಕಡೆಗೆ ನಮಸ್ಕಾರ.